ಶಾಸಕ ಎ ಮಂಜು ಡಿಸಿ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೂಟಿಕೋರನ ಜೊತೆ ಡಿಸಿಗೆ ಏನ್ ಕೆಲಸ? ರಾಮನಗರ ಡಿಸಿ ವಿರುದ್ಧ ಎಚ್ಡಿಕೆ ಈ ರೀತಿಯಾಗಿ ಗುಡುಗಿರುವಂತದ್ದು. ಡಿಸಿಯ ವಿರುದ್ಧ ಮಾಜಿ ಸಿಎಂ ಆಗಿರುವಂತ ಕುಮಾರಸ್ವಾಮಿ ಅವರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಲೂಟಿಕೋರನ್ ಜೊತೆ ಡಿಸಿಗೆ ಏನ್ ಕೆಲಸ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಮಾಜಿ ಸಿಎಂ ಆಗಿರುವಂತ ಎಚ್.ಡಿ. ಕುಮಾರಸ್ವಾಮಿ ಅವರು. ರಾಮನಗರ ಜಿಲ್ಲಾಧ್ಯಕ್ಷ ಎಂ ರುದ್ರೇಶ್ ವಿರುದ್ಧವೂ ಕೂಡ ಕಿಡಿಕಾರಿರುವಂತದ್ದು. ಎಚ್ಡಿಕೆ ನೈಸ್ ಹೆಸರಿನಲ್ಲಿ ರೈತರ ಜಮೀನನ್ನ ಲೂಟಿ ಮಾಡಿದ್ದಾರೆ. ಲೂಟಿಕೋರನ ಜೊತೆ ಡಿಸಿಗೆ ಏನ್ ಕೆಲಸ ರೀ ಅಂತ ಎಚ್ಡಿಕೆ ಪ್ರಶ್ನೆಯನ್ನ ಮಾಡಿರುವಂತದ್ದು. ಶಾಸಕರ ಜೊತೆಗೆ ಚರ್ಚಿಸದ ವಿಷಯ, ಅವರ ಬಳಿ ಯಾಕೆ ಚರ್ಚೆ ಮಾಡಬೇಕು? ಜನಪ್ರತಿನಿಧಿಗಳ ಜೊತೆ ಅವರು ಮೊದಲು ಚರ್ಚೆಯನ್ನ ಮಾಡಬೇಕಾಗಿದೆ. ನಿಮಗೆ ಇಲ್ಲಿ ಕಷ್ಟವಾದ್ರೆ ಬೇರೆ ಕಡೆ ಹೋಗಿ ಕೆಲಸ ಮಾಡಿ ಅಂತ ಡಿಸಿಗೆ ಹೇಳಿದ್ದಾರೆ. ರಾಮನಗರದ ಡಿಸಿ ಅರ್ಚನಾ ವಿರುದ್ಧ ಕುಮಾರಸ್ವಾಮಿ ಅವರು ಈ ರೀತಿಯಾಗಿ ವಾಗ್ದಾಳಿಯನ್ನ ಮಾಡಿರುವಂತದ್ದು. ನಿನ್ನೆ ಬಿಡದಿಯಲ್ಲಿ ಮಾತನಾಡಿದ್ದಾರೆ ಕುಮಾರಸ್ವಾಮಿ. ಜಿಲ್ಲಾಧಿಕಾರಿ ಅರ್ಚನಾ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಾಜಿ ಸಿಎಂ ಆಗಿರುವಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಡಿಸಿ ಮತ್ತೆ ಶಾಸಕರ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೋರಾಗಿನೇ ಗಲಾಟೆ ಆಗಿತ್ತು. ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಡಿಸಿ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಿಮ್ಮ ರಾಮನಗರ ಜಿಲ್ಲೆ ಡಿಸಿಗೂ ಏನೋ ಘರ್ಷಣೆ ಆಯ್ತು ಅಂತ ಹೇಳಿ. ಯಾಕೆ ಘರ್ಷಣೆ ಆಯ್ತು? ಈ ಅಧಿಕಾರಿಗಳು ಇಲ್ಲಿ ಯಾವ ಪುಡಾರಿಗಳು ಬರ್ತಾವಲ್ಲ ಬಿಜೆಪಿ, ಅಲ್ಲೆಲ್ಲ ರೈತರು ಭೂಮಿ ಹೊಡ್ಕೊಂಡು ಆ ನೈಸ್ ರಸ್ತೆಯಲ್ಲಿ ಟೋಪಿ ಹಾಕಿ ಜೀವನ ಮಾಡೋವು. ಯಾವ ಮಹಾನ್ ನಾಯಕನಂತವನು ಯಾವನ ರುದ್ರೇಶ ಅಂತ. ಯಾರವನು? ನಾವು ಜನಗಳ ಕೆಲಸದ ಕಡೆ ಗಮನ ಇದ್ದಿದ್ರಿಂದ ಅವರ ಆ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ನಾವು ದ್ವೇಷ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಮಗೆ ಬೇಕಾಗಿ ಜನಗಳಿಗೆ ಒಂದು ಜೀವನ ಮಾಡ್ತಕ್ಕಂಥ ದಾರಿ ತೋರಿಸ್ಬೇಕು ಅಂತೇಳಿ ನಾವು ಆ ಕಡೆ ನನ್ನ ಗಮನ ಇತ್ತು. ಇವತ್ತು ಅವನ ಬಂದು ಅವನ ಹತ್ರಕ್ಕೆ ಹೋಗಿ ಅಂತ ಹೇಳ್ತಾರೆ ಕೆಲಸ ಆಗ್ಬೇಕಾರೆ. ಬಾಣಂದೂರಿಗೆ ಬಾಲಗಂಗಾಧರ ಸ್ವಾಮೀಜಿ ಹೆಸರಲ್ಲಿ 25 ಕೋಟಿ ರೂಪಾಯಿ ಕೆಲಸ ಮಾಡಲಿಕ್ಕೆ ನಾನು ಚಾಲನೆ ಕೊಟ್ಟಿರೋನು. ಅಲ್ಲೆಲ್ಲೋ ಶಿವಕುಮಾರ ಸ್ವಾಮೀಜಿ ಅವರು ವೀರಾಪುರಕ್ಕೆ ಅಲ್ಲಿಗೆ 25 ಕೋಟಿ ಕೊಟ್ಟಿರೋನು ನಾನು. ಇವನು ಯಾವನ ರುದ್ರೇಶನ್ ಕರ್ಕೊಂಡು ಈ ಡಿ ಸಿ ಹೋಗ್ಬಿಟ್ಟು ಇದೇನೋ ದೊಡ್ಡ ಏನೋ ತಂದವನೇ ದುಡ್ಡ ಅಂತ ಹೇಳಿ ಅವನು ಕೂರಿಸ್ಕೊಂಡು ಇವರು ರಾಜಕೀಯ ಮಾಡೋದಾದ್ರೆ ನೀವು ಓಟಾಗಿ ಗೆಲ್ಸಿರ್ತಕ್ಕಂಥ MLA ಪರಿಸ್ಥಿತಿ ಏನಾಗಬೇಕು? ಇದೆಲ್ಲದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ರಾಮನಗರ ಜಿಲ್ಲೆ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರುವಂತ ರುದ್ರೇಶ್ ಅವರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ. ಏಕವಚನದಲ್ಲೇ ರುದ್ರೇಶ್ ಅವರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಲೂಟಿಕೋರ, ರೈತರ ಜಮೀನನ್ನ ಹೊಡೆದಂತವನು ಅಂತ. ಕುಮಾರಸ್ವಾಮಿ ಅವ್ರಿಗೆ ಮಾನಸಿಕವಾಗಿ ಒಂದು ಅಸ್ತಿತ್ವನೇ ಕಳ್ಕೊಂಬಿಟ್ಟವ್ರೆ ಸರ್. ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಂತ ವ್ಯಕ್ತಿಯವರು ಅವರು ಈ ತರ ಸೀಮಿತ ಕಳ್ಕೊಂತಾರೆ ಅನ್ನೋದಕ್ಕೆ ನನ್ಗೆ ಒಂಥರ ಶಾಕ್ ಆಗ್ತಾ ಇದೆ ಸರ್. ಈ ಜಮೀನ್ ಕಳ್ಸ್ಕೊಳಕ್ಕೆ ನಮ್ದೇ ಜಮೀನ್ ಹೋಗಿದೆ ಸರ್ ನೈಸ್ ಕಂಪ್ನಿಗೆ. ಇನ್ನು ರೈತರು ಸೈಟ್ ಕೊಟ್ಟಿಲ್ಲ ನೈಸ್ ಕಂಪ್ನಿಯಿಂದ. ಈಗಾಗಲೇ ಇವ್ರ ತಂದೆ ಪ್ರಧಾನ ಮಂತ್ರಿ ಆದಂತ ಸಂದರ್ಭದಲ್ಲಿ, ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಈ ಯೋಜನೆ ತಂದ್ರು. ಇವರು ಅವರ ಒಡಂಬಡಿಕೆ ಏನು ಸರಿ ಹೋಗ್ಲಿಲ್ವಾ, ಇಲ್ಲ ಅವರ ಒಂದು ವ್ಯವಹಾರ ಸರಿ ಹೋಗ್ಲಿಲ್ವಾ ಏನೋ ಗೊತ್ತಾಗಿಲ್ಲ. ಹಾಗಾಗಿ ಇವತ್ತು ಆ ಯೋಜನೆ ಇವತ್ತು ನೆನಗುದಿಕ್ ಮಾಡಿ ಅವ್ರಿಗೆ ವಿರುದ್ಧವಾಗಿ ಹೋಗ್ತಾವ್ರೆ. ಇವ್ರು ಬಂದ್ಬಿಟ್ಟಿದ್ರೆ ಇವತ್ತು ನೈಸ್ ಕಂಪ್ನಿ ಚೆನ್ನಾಗಿರೋದು, ಇಲ್ಲ ನೈಸ್ ಕಂಪ್ನಿ ಅಶೋಕೇಣಿ ಚೆನ್ನಾಗಿರೋದು ಏನೋ ಗೊತ್ತಿಲ್ಲ. ಆದ್ರೆ ಇವತ್ತು ಇವ್ರು ಮಾಡ್ತಾ ಇರೋ ಒಂದು ಪರಿಸ್ಥಿತಿ ಇಡೀ ನಮ್ಮ ರಾಮನಗರ ಜಿಲ್ಲೆಗೆ 4 ಟೌನ್ಶಿಪ್ ಬರ್ತಾ ಇದೆ ಸರ್. ಒಂದು 8,000 ಎಕರೆ ಭೂ ಸ್ವಾಧೀನ ಆಗಿದೆ. 28/4 ಅಂತ ಒಂದು ನೋಟಿಫಿಕೇಶನ್ ಮಾಡಿಸಿದ್ದಾರೆ ಇವರೇ ಒಂದು ಇದ್ರಲ್ಲಿ. ಇದುವರೆಗೂ ರೈತರುಗಳು ಜಮೀನುಗಳನ್ನ ಮಾರಾಟ ಮಾಡಕ್ ಆಗ್ತಾ ಇಲ್ಲ. ಅಲ್ಲ, ನಿಮ್ಮನ್ನ ಯಾಕೆ ಟಾರ್ಗೆಟ್ ಮಾಡಿರೋದು ಸರ್? ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳನ್ನ ಹಾಕೊಂಡಿದೀವಿ ಸರ್. ನೀವ್ ಹೇಳಿದ್ಮೇಲೆ ಸರ್, ನೀವ್ ಹೇಳಿದ್ಮೇಲೆ ಅಲ್ಲಿಗೆ ಹಾಕಿದಾರ? ನಾವು ಹೇಳಿದ್ಮೇಲೆ ಅಲ್ಲ ಸರ್. ಇವತ್ತು ನಾನು ಒಬ್ಬ ಜಿಲ್ಲಾಧ್ಯಕ್ಷ, ಬಿಜೆಪಿ ಒಂದು ಸರ್ಕಾರ ಇರ್ತಕ್ಕಂತ ಒಂದು ಪಕ್ಷದ ಒಂದು ಜಿಲ್ಲಾಧ್ಯಕ್ಷ. ಇವತ್ತು ಏನೇನು ನಡೀತಾ ಇದೆ ಅವ್ಯವಹಾರಗಳು ಇಲ್ಲೆಲ್ಲ ಏನೇನು ನಡೀತಾ ಇದೆ ಅದನ್ನೆಲ್ಲ ಒಂದ್ ಸ್ವಲ್ಪ ಕಂಟ್ರೋಲ್ ತಗೊಂಡ್ಬಂದಿದೀವಿ ಸರ್. ಈಗಾಗಲೇ ನಿಮ್ಮ ವರದಿಗಾರರು ಇರ್ಬೋದು, ತಾವು ಒಂದ್ಸಲಿ ಕೇಳಿ ಸರ್. ನೀವು ತಾವುನು ಅಕ್ರಮವಾಗಿ ಮರಳು ದಂಧೆ ನಡೀತಾ ಇತ್ತು ಸರ್. ಫಿಲ್ಟರ್ ಮರಳು ದಂಧೆ ನಡೀತಾ ಇತ್ತು.
ಬೆಂಗಳೂರಿನಲ್ಲಿ ಇರ್ತಕ್ಕಂತ ಈ ಕ್ಯಾಬ್ ಡ್ರೈವರು ಮತ್ತು ಡ್ರಗ್ಸ್ ಈ ಬಾಂಬ್ ಬ್ಲಾಸ್ಟರ್ಸ್ಗಳು ಎಲ್ಲ ರಾಮನಗರಕ್ಕೆ ಬರ್ತಾ ಇದ್ರು ಸರ್. ಓಕೆ, ಈಗ ಒಳ್ಳೆ ಅಧಿಕಾರಿಗಳು ಬಂದು ಅದಕ್ಕೆ ಬ್ರೇಕ್ ಹಾಕಿದ್ದಾರೆ. ಓಕೆ, ಇಲ್ಲಿ ಮೇನ್ ಆಗಿ ಕುಮಾರಸ್ವಾಮಿ ಅವರು ಒಂದು ಆರೋಪ ಮಾಡ್ತಾರೆ, ಮಾಗಡಿಯಲ್ಲಿ ಆಗ್ಬೇಕಾಗಿರುವಂತ ಕೆಲಸ ಕಾಮಗಾರಿಗಳಿಗೆ ಇಲ್ಲಿ ಡಿಸಿ ಅವರು ರುದ್ರೇಶ್ ಅವ್ರನ್ನ ಯಾಕೆ ಕರ್ಕೊಂಡು ಹೋಗ್ಬೇಕು, ಪ್ರತಿನಿಧಿನ ಬಿಟ್ಟು ಅಂತ ಹೇಳ್ತಾ ಇದ್ದಾರೆ. ರುದ್ರೇಶ್ ಅವ್ರ ಜೊತೆ ಯಾಕೆ ಹೋಗ್ಬೇಕು ಡಿಸಿ? ಯಾವ್ದಾದ್ರು ಒಂದು ಕಾಮಗಾರಿಯನ್ನ ನೋಡ್ಲಿಕ್ಕೆ ಅಥವಾ ಏನಾದ್ರೂ ಕಾಮಗಾರಿಯನ್ನ ಮಾಡಿಸ್ಲಿಕ್ಕೋಸ್ಕರ? ನನ್ಗೆ ಸರ್ಕಾರದಿಂದ ನನ್ಗೆ ಕೆಡಿಪಿ ಸದಸ್ಯನ್ ಮಾಡಿದ್ದಾರೆ ಸರ್. ಓಕೆ ಓಕೆ, ರಾಮನಗರ ಜಿಲ್ಲೆ ಕೆಡಿಪಿ ಸದಸ್ಯ ಒಂದು ಸರ್. ಎರಡನೇದು ಇವರು ಘೋಷಣೆ ಮಾಡಿದ್ದಾರೆ, ಯಾರು ಕುಮಾರಸ್ವಾಮಿ ಅವರು ಭಾಷಣದಲ್ಲಿ ಈ ತರ ಈ ಕಾರ್ಯಕರ್ತರ ಸಭೆ ಒಳಗೆ ಘೋಷಣೆ ಮಾಡಿದ್ದಾರೆ. ಅವ್ರೆಲ್ಲಾನ ಬಾನಂದೂರ್ಗಾಗ್ಲಿ ವೀರಾಪುರಕ್ಕಾಗ್ಲಿ 25 ಕೋಟಿ ಅನೌನ್ಸ್ ಮಾಡೋದ್ಮೇಲೆ ಅವ್ರು ಪ್ರೋಗ್ರೆಸ್ ಮಾಡಿದ್ರೆ ನಾನು ಅವ್ರು ಹೇಳ್ದಂಗೆ ನಾನು ಅವ್ರ ಚಪ್ಪಲಿನ ಬೂಟ್ ನ ಪಾಲಿಶ್ ಮಾಡ್ತೀನಿ ಸರ್. ಅವರು ಭಾಷಣ ಸಂದರ್ಭದಲ್ಲಿ ಅದನ್ನೇ ಹೇಳಿದ್ರು, ವೀರಾಪುರ ಬಾಣಂದೂರಿಗೆ 25 ಕೋಟಿ ಕೊಟ್ಟವ್ ನಾನು, ರುದ್ರೇಶ್ ನ ಕರ್ಕೊಂಡೋಗಿ ಅವರಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ. ಅವ್ರು ಏನಾದ್ರು ಕೊಟ್ಟಿದ್ರೆ ಸರ್ ಇಡೀ ಪಬ್ಲಿಕ್ ಅಲ್ಲಿ ಅವ್ರು ಹೇಳ್ದಂಗೆ ನಾನು ಮಾಡ್ಸ್ಕೊಂತೀನಿ ಸರ್. ಬರೀ ಹೇಳಿಕೆಗೆ ಸೀಮಿತ ಆಗಿದೆ, ಅದು ಹೇಳಿಕೆಗೆ ಸೀಮಿತ ಆಗಿತ್ತು. ಸನ್ಮಾನ್ಯ ಹಾಸನ MLC MA ಗೋಪಾಲ್ ಸ್ವಾಮಿ ಅವರು ಈ ಒಂದು ಇದಕ್ಕೆ ನಿಯೋಜನೆ ಮಾಡಿದ್ರು. 16 ಬಾರಿ ಕೇಳಿದ್ರು ಕೂಡ ಆ ಒಂದು ಹಣ ಬಿಡುಗಡೆ ಮಾಡಕ್ಕೆ ಹಿಂದು ಮುಂದೆ ನೋಡ್ತಾ ಇದ್ರು. ಅವರ ಒಂದು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಏನೇನು ಫೈಲ್ಗಳು ಫುಟಪ್ ಆಗಿದೆ ಬಾನಂದೂರ್ಗೆ ವೀರಾಪುರಕ್ಕೆ ಅಂತ ತರ್ಸಿ ಕೇಳಿ ಸರ್, ತಾವು ಒಂದ್ಸಲಿ ತಗೊಳ್ಳಿ ಸರ್. ಜೊತೆಗೇನು ಅಂತಂದ್ರೆ ಸರ್, ನಾನು ವೀರಾಪುರಕ್ಕೆ ಸಂಬಂಧಿಕ, ನಾನು ಒಬ್ಬ ಮೊಮ್ಮಗ, ಸ್ವಾಮೀಜಿ ಅವರ ಕುಟುಂಬಸ್ಥ ನಾನು ಒಬ್ಬ ಕೂಡ. ಇವತ್ತು ನಾನು ಅದು ಕಾಳಜಿಯಿಂದ ವಹಿಸಿ ಅದ್ರನ್ನ ಆಗ್ಲೇಬೇಕು ಅಂತ ನಾವು ಪ್ರತಿಮೆ ಮಾಡಕ್ ಹೊರಟಿವಿ. ಬಟ್ ಕುಮಾರಸ್ವಾಮಿ ಅವರು ಪ್ರತಿಮೆ ಮಾಡಕ್ 25 ಕೋಟಿ ಮಾಡಿಲ್ಲ. ಇವರ ಒಂದು ಸ್ವಾರ್ಥಕ್ಕೆ ರಾಜಕಾರಣಕ್ಕೋಸ್ಕರ ಒಂದು ಎಲ್ಲೋ ಒಂದು ಹೋಗೋದು ಬಿದ್ದೋಗೋದು ಸರಿ ಹೋಗ್ಲಿ ಅನ್ನೋ ಒಂದು ಅನುಕೂಲಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ. ನಾವು ಅದು ಮಾಡಿಲ್ಲ. 25 ಕೋಟಿ ಬರೀ ಅನೌನ್ಸ್ ಮಾಡಿಸೋದ್ರಲ್ಲ, ಅದು ರುದ್ರೇಶ್ ಅವರೇ ಅವರ ಆರೋಪ ಎಲ್ಲ ಸುಳ್ಳು. 80 ಕೋಟಿ ಅನುದಾನ ಬಿಡಿಸಿದೀನಿ ಸರ್. ಮಾನ್ಯ ಮುಖ್ಯಮಂತ್ರಿಗಳೇ ಬಂದು ಶಂಕುಸ್ಥಾಪನೆ ಮಾಡಿ 80 ಕೋಟಿ ಅನುದಾನ ಆಗಿದೆ. ಈಗಾಗಲೇ 100 ಕೋಟಿ ಪ್ರಾಜೆಕ್ಟ್ ರೆಡಿ ಆಗಿದೆ ಸರ್. ಇದಾದ್ರೆ ಇವತ್ತು ಇವ್ರಿಗೆಲ್ಲ ಕಣ್ ಮುಚ್ಕೊಂಡು ಹಿಂದೆ ಕಿಕ್ ಬ್ಯಾಕ್ಗಳು ಏನ್ ತಗೊಂಡಿದ್ದಾರೆ ಅದೆಲ್ಲ ಬರ್ತದೆ. ರುದ್ರೇಶ್ ಅವರೇ, ನೀವು ಹೇಳ್ತಾ ಇರೋದೆಲ್ಲ ಓಕೆ, KDP ಸದಸ್ಯರು, ಸೊ ಹಾಗಾಗಿನೇ ನನ್ನ ಸಲಹೆ ತಗೊಳ್ತಾ ಇದಾರೆ, ಬರ್ತಾ ಇದಾರೆ, ಕೇಳ್ತಾ ಇದಾರೆ. ಬಟ್ ಪ್ರೋಟೋಕಾಲ್ ಪ್ರಕಾರ ಒಬ್ರು MLA ಕೂಡ ಇರ್ಬೇಕಲ್ವಾ, ಅವರ ಸಲಹೆಯನ್ನು ಪಡ್ಕೊಳ್ಬೇಕಲ್ವಾ ಸರ್? 4-6 ಬಾರಿ ಪ್ರೋಟೋಕಾಲ್ ನಲ್ಲಿ ಅವ್ರನ್ನ ವಿಚಾರ ಮುಟ್ಸಿದ್ದಾರೆ. ಒಂದು ಏನು ನೋಟಿಸು ಮತ್ತೆ ಇದು ಮನವಿ ಪತ್ರ ಕೊಡ್ಬೇಕಲ್ಲ ಸಭೆಗಳಿಗೆ, ಸಲಹೆಗಳಿಗೆ ಕಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಆ ಮಂಜು ಅನ್ನೋ ವ್ಯಕ್ತಿ ಇದುವರೆಗೂ ಗಣನೆಗೆ ತಗೊಂಡಿಲ್ಲ. ಬಾನಂದೂರಲ್ಲೂ ಕೂಡ ಎಲ್ಲಾ ಆ ಗ್ರಾಮದ ಸದಸ್ಯರುಗಳಾಗಿರ್ಬೋದು, ಕಾಂಗ್ರೆಸ್ ದಳ, BJP ಯಾರೇ ಆಗಿರ್ಬೋದು, ಮುಖಂಡರನ್ನೆಲ್ಲ ಕರೆಸಿ ನಾನು ಕೂಡ ಮಾತಾಡಿದೆ. ಅವರು ಡಿವೈಡ್ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ಆಗ್ಬಾರ್ದು, ಇದನ್ನು ಹಂಗೆ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ರುದ್ರೇಶ್ ಅವರು, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಸೊ ಇಲ್ಲಿ ಪ್ರಮುಖವಾಗಿ ಈ ರೀತಿಯಾಗಿ ಕುಮಾರಸ್ವಾಮಿ ಅವರು ಆಕ್ರೋಶನ ವ್ಯಕ್ತಪಡಿಸಲಿಕ್ಕೆ ಏನ್ ಕಾರಣ ಆಯ್ತು ಅಂದ್ರೆ, ಮಾಗಡಿ ಶಾಸಕ ಮಂಜು ಮತ್ತೆ ರಾಮನಗರ ಜಿಲ್ಲಾಧಿಕಾರಿ MS ಅರ್ಚನಾ ನಡುವೆ ಜನವರಿ 18ನೇ ತಾರೀಕು ಇದೇ ರೀತಿಯಾಗಿ ಜಟಾಪಟಿ ನಡೆದಿತ್ತು. ಅಲ್ಲಿ ರಾಮನಗರ ಜಿಲ್ಲಾ ಪಂಚಾಯಿತಿ ಭವನದಲ್ಲಿ ನಡೆದಿದ್ದಂತ ಜಟಾಪಟಿ, ಅದು ದಿಶಾ ಸಭೆಯಲ್ಲಿ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆದಿತ್ತು. ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳನ್ನ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿ ಶಾಸಕ ಎ ಮಂಜುನಾಥ್ ಜಿಲ್ಲಾಧಿಕಾರಿ ಅರ್ಚನಾ ಮೇಲೆ ಗರಂ ಆಗಿದ್ರು. ಮಾಗಡಿ ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ಯಾವ ಮಾಹಿತಿಯನ್ನ ಕೂಡ ಕೊಡಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜನ ಕೇಳ್ತಾರ, ನಮ್ಗೆ ನಾವು ಸರ್ಕಾರ ಕೇಳ್ತಾ ಇದೀವಿ, DC ಕೇಳ್ತಾರ, ನಾವು ಸರ್ಕಾರ ಕೇಳ್ತಾ ಇದೀವಿ ಏನ್ ಮಾಡ್ಬೇಕು ಅಂತ. ಕೇಳಿದ್ರಂತ ಸಮಯ ಹೇಳಿದ್ರು ನನಗೆ, ನೀವು ಕೇಳಂಗಿಲ್ಲ, MP ಕೇಳಂಗಿಲ್ಲ. ನಾನು ಹೇಳಿರೋದು ಕೇಳ್ತಾ ಇದ್ದೀನಿ ಮೇಡಮ್. ನಾನು ಕೇಳಿ ಕಳಿಸಿ ಅಂತ ಹೇಳಿಲ್ಲ, ನನಗೆ ಮಾಹಿತಿ ಕೊಡಿ ಅಂತ ಕೇಳಿ ಮೇಡಮ್. ನನ್ನ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅಂತ ನನಗೆ ಮಾಹಿತಿ ಕೊಡಿ ಅಂತ ನಿಮ್ಮನ್ನು ಕೇಳಿದ್ದೀನಿ.
ತಲ್ವಾರ್ನಿಂದ